ಒಬ್ಬೊಬ್ಬ ಇವರೇನು ಸ್ಟೂಡೆಂಟ್ಸಾ ಅಥವಾ ರೌಡಿಗಳ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ವಿದ್ಯಾರ್ಥಿಗಳು ಅಂತಂದ್ರೆ ಅದೊಂದು ಶಿಸ್ತಿನ ಜೀವನ ಇರಬೇಕು, ಹೀಗೆ ಇರಬೇಕು ಅನ್ನೋದಿರುತ್ತೆ. ಆದರೆ ಇಲ್ಲಿ ಇವರುಗಳು ಸ್ಟೂಡೆಂಟ್ಸಾ ಅಥವಾ ರೌಡಿಗಳು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹುಡುಗಿ ವಿಚಾರಕ್ಕೆ ವಿದ್ಯಾರ್ಥಿಯನ್ನ ಕೂಡಿ ಹಾಕಿ ಭಯಂಕರ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಕಾಲೇಜಿನ ಹಾಸ್ಟೆಲ್ಗಳಲ್ಲಿ ಸೇರ್ಕೊಳ್ಳೋದು ಇದಕ್ಕೇನಾ? ರೂಮ್ನಲ್ಲಿ ಕೂಡಾಕಿ ಬಾಯಿಗೆ ಬಟ್ಟೆ ತುರ್ಕಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಲಾಗಿದೆ. ಬಾಯಿಗೆ ಬಟ್ಟೆ ತುರ್ಕಿ ಬಾಟಲ್ಲು ಪೈಪು ದೊಣ್ಣೆಯಿಂದ ಹಲ್ಲೆ ಮಾಡಿರೋದು. ಬೆಂಗಳೂರಿನ ಜ್ಞಾನ ಭಾರತಿ ವಿವಿ ಹಾಸ್ಟೆಲ್ನಲ್ಲಿ ರೌಡಿಸಂ. ಯುವತಿ ಜೊತೆ ಮಾತನಾಡಿದ್ದಕ್ಕೆ 3rd ಗ್ರೇಡ್ ಟ್ರೀಟ್ಮೆಂಟ್. ಯುವತಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಹಲ್ಲೆ ಮಾಡಿದ್ರು. ಮಾರಣಾಂತಿಕ ಹಲ್ಲೆ ಮಾಡಿ ಧಮಕಿ ಹಾಕಿ ಜೀವ ಬೆದರಿಕೆ ಹಾಕಿದ್ದಾರೆ. ನಿಮ್ ಯೋಗ್ಯತೆಗೆ ಈ ಧೈರ್ಯ ಈ ತಾಕತ್ತನ್ನ ಓದೋ ವಿಚಾರದಲ್ಲಿ ತೋರ್ಸಕ್ಕಾಗಲ್ಲ. ಕೈ ಮುಗ್ದು ಕೂಡ ಬೇಡ್ಕೊಂಡ್ರು ಆ ಆಸಾಮಿಯನ್ನ ಬಿಡ್ಲೇ ಇಲ್ಲ. ಕಣ್ಮುಚ್ಚಿ ಕುಳಿಸಿದ್ಯಾ ಯೂನಿವರ್ಸಿಟಿಯ ಆಡಳಿತ ಮಂಡಳಿ ಅಥವಾ ಸತ್ತು ಹೋಗಿದ್ಯಾ ಗೊತ್ತಿಲ್ಲ. ಬಿಕಾಂ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳ ಕರಾಳ ಮುಖ ಇದು. ಇದೇನು ವಿವಿಯ ಹಾಸ್ಟೆಲ್ಲೋ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಹಾಸ್ಟೆಲ್ನಲ್ಲಿ ರೌಡಿಸಂ ನಡೆಸಿರುವಂತಹ ದೃಶ್ಯ, ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಬಾಯಿಗೆ ಬಟ್ಟೆ ತುರ್ಕಿ ಬಾಟ್ಲು ಪೈಪು ದೊಣ್ಣೆಯಿಂದ ಹೊಡೆದು ಹಲ್ಲೆ ಮಾಡಿರೋದು. ಯಾವುದೋ ಒಂದು ಹುಡುಗಿ ಜೊತೆಗೆ ಇನ್ನೊಬ್ಬ ಹುಡುಗ ಮಾತಾಡ್ದ ಅಂತ ಹೇಳಿ ಇಬ್ರು ಸೇರ್ಕೊಂಡು ಹಲ್ಲೆ ಮಾಡಿರೋದು. ಆ ಹುಡುಗಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ನೋಡಿ ಯಾವ ತರ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲ ವಿದ್ಯಾರ್ಥಿಗಳ ಹೋಗ್ಲಿ, ಕಾಲೇಜಿನ ಅಡ್ಮಿನಿಸ್ಟ್ರೇಟಿವ್ ಏನು ಸತ್ತೋಗಿದ್ಯಾ? ಕೆಟ್ಟ ಕೊಳಕ ಭಾಷೆಗಳಲ್ಲಿ ಮಾತಾಡ್ಕೊಂಡು ರೂಮಲ್ಲಿ ಕೂಡಾಕೊಂಡು ಹಲ್ಲೆ ಮಾಡಿ ರೌಡಿಸಂ ನಡೆಸಿರೋದು. ನೀನು ಅವರ್ ಲೆಕ್ಕ ಅಂತ ಬಡ್ಡಿ ಹೇಳಿದೆ ನೋಡ್ಗೆ ನಾವು ಮುಂಚೆ ಕೇಳಿಬೇಕಾದ್ರೆ ಅವರ್ ಲೆಕ್ಕ ಬಡ್ಡಿ ಅಂತ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಬೀಳ್ತದೆ ಕೇಳಿಬೇಕಾದ್ರೆ ಒಂದ್ ನಿಮಿಷ ಕೇಳಿ ಹೇಳಿದೆ ಮತ್ತೆ ಮತ್ತೆ ಹೇಳ್ದೆ ಅಣ್ಣ ಬರೀ 12,000 ನಿಂತೈತಮ್ಮ. 15 ಕೊಟ್ಬಿಡು, ಮತ್ತೆ ನೀನ್ ಏನನ್ನ ಮಾಡ್ಕೊಳಮ್ಮ, ನಿನ್ಗೆ ಬೇಡ 15 ಕೊಟ್ಟು ಸಾಲ ತೀಸ್ಬಿಡಮ್ಮ, ನನಗೂ ತಲೆ ಕೆಡ್ತೈತೆ ನಿನ್ಗೂ ತಲೆ ಕೆಟ್ಟು ಸಾಲ ಹೋಗ್ಬಿಡ್ತೈತಮ್ಮ ಅಂತ ಹೇಳಿದೆ. ಆಯ್ತು ಅಂತ ಒಪ್ಕೊಂತಾನ. ಮತ್ತೆ ಅದನ್ನ ಬಿಟ್ಟು ಯಾವತ್ತನ್ನ ಫೋನ್ ಮಾಡಿ ಎಷ್ಟು ಮಾಡ್ಕೊಟ್ರ ನಿಮ್ ಟೋಟಲ್ ಅಣ್ಣ? ನೋಡಿ, ಇದು ನಿನ್ನೆ ಮೊನ್ನೆ ನಡೆದಿರೋದಲ್ಲ, 1 ವರ್ಷದ ಹಿಂದೆ ನಡೆದಿರುವಂತಹ ಭಯಾನಕ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕನಕಪುರ ಮೂಲದ ಸುರೇಶ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ಮಾಡಿರೋದು. ಮಧುಗಿರಿ ಮೂಲದ ದರ್ಶನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಹುಡುಗಿ ವಿಚಾರಕ್ಕೆ ಹಾಸ್ಟೆಲ್ ರೂಮ್ನಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿರೋದು. 5-6 ಜನ ಸ್ಟೂಡೆಂಟ್ ಸೇರ್ಕೊಂಡು ಮನ್ಸೋ ಇಚ್ಛೆ ಮಧುಗಿರಿ ಮೂಲದ ದರ್ಶನ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವಿಡಿಯೋ ಕಾಲ್ ನಲ್ಲಿದ್ದಂತ ಯುವತಿ ಇನ್ನೂ ಹೊಡಿ ಅಂತ ಕಿರ್ಚಾಡ್ತಾ ಇದ್ಲು. ಏನಾದ್ರೂ ಬೇರೆ ಕೆಲಸ ಮಾಡಿ ಹೋಗಿ, ಓದಕ್ಕಂತೂ ಲಾಯಕ್ಕಿಲ್ಲ. ಅಪ್ಪ ಅಮ್ಮ ಕಷ್ಟನೋ ಸುಖನೋ ದುಡ್ಡು ಹಂಚಿ ಕಳಿಸ್ಕೊಡ್ತಾರೆ. ಬೆಂಗಳೂರಿನ ಜೀವನ ನೋಡ್ತೀರಿ, ನಿಮ್ ಯೋಗ್ಯತೆಗೆ ಏನ್ ತಾನೇ ಮಾಡಕ್ಕಾಗತ್ತೆ? ಇದೆಲ್ಲದರ ನಡುವೆ ಇಷ್ಟು 1 ವರ್ಷದಿಂದ ಈ 1 ವರ್ಷದ ಹಿಂದೆ ಈ ಘಟನೆ ನಡೆದಿದ್ರು ಕೂಡ ಆಡಳಿತ ಮಂಡಳಿ ಯೂನಿವರ್ಸಿಟಿದು ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯೂನಿವರ್ಸಿಟಿಗಳು ಯೂನಿವರ್ಸಿಟಿಗಳಾಗೆ ಉಳ್ಕೊಂಡಿದ್ದಾವೋ ಅಥವಾ ಬೇರೆ ಈ ರೌಡಿಸಮ್ಮು ಬೇರೆ ಬೇರೆ ಹೇಳ್ಕೊಡುವಂತ ಯೂನಿವರ್ಸಿಟಿಗಳಾಗಿದ್ದಾವೋ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಜ್ಞಾನ ಭಾರತೀಯ ವಿವಿ ಹಾಸ್ಟೆಲ್ನಲ್ಲಿ ರೌಡಿಸಂ ಅದರ ಚಿತ್ರಗಳನ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಇದೇನು ವಿವಿ ಹಾಸ್ಟೆಲ್ನಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರೋದು, ಇದು ವ್ಯಾಸಂಗಕ್ಕೆ ಕುತ್ಕೊಂಡು ಯೂನಿವರ್ಸಿಟಿಗೆ ಹೋಗಿ ಓದ್ಕೊಂಡು ಬರೋದಕ್ಕೆ ಅಂತ ಇರುವಂತಹ ಹಾಸ್ಟೆಲ್ಲೋ ಅಥವಾ ಇಲ್ಲಿ ಕುತ್ಕೊಂಡು ಹುಡುಗಿ ವಿಚಾರ ಮಾತಾಡ್ಕೊಂಡು ರೌಡಿಸಂ ನಡೆಸೋದಕ್ಕೆ ಅಂತ ಇರೋ ಹಾಸ್ಟೆಲ್ಲೋ ಗೊತ್ತಾಗ್ತಾ ಇಲ್ಲ.
ಸಿಂಧೂರ ಏನಂತ ಹೇಳಿದರೆ ಬೆಂಗಳೂರು ವಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಸಿನಿಮೀಯ ರೀತಿಯಲ್ಲಿ ರೌಡಿಸಮನ್ನು ನಡೆಸಿರುವಂಥದ್ದು. ಏನು ಕನಕಪುರ ಮೂಲದ ಸುರೇಶ್ ಅಂಡ್ ಗ್ಯಾಂಗ್ ಮಧುಗಿರಿ ಮೂಲದ ದರ್ಶನ್ ಮೇಲೆ ಹುಡುಗಿಯ ವಿಚಾರಕ್ಕೆ ಈ ಒಂದು ಹಲ್ಲೆಯನ್ನು ನಡೆಸಿದ್ದಾರೆ. ಜೊತೆಗೆ ಒಡೆಯುವಂಥ ಸಂದರ್ಭದಲ್ಲಿ ಯುವತಿಗೆ ವಿಡಿಯೋ ಕಾಲನ್ನು ಮಾಡಿ ದರ್ಶನ್ಗೆ ಪೈಪ್ನಿಂದ ಜೊತೆಗೆ ದೊಣ್ಣೆಗಳಿಂದ ಸರಿಯಾದ ರೀತಿಯಲ್ಲಿ ಪೆಟ್ಟನ್ನು ಕೊಟ್ಟಿರುವಂಥದ್ದು. ಹುಡುಗಿ ವಿಡಿಯೋ ಕಾಲ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಕಿರ್ಚಾಡ್ತಾಳೆ, ಮತ್ತಷ್ಟು ಓಡಿ ಅಂತ ಹೇಳಿ ಇನ್ನಷ್ಟು ಜೋರನ್ನ ಮಾಡ್ತಾರೆ ಸುರೇಶ್ ಅಂಡ್ ಗ್ಯಾಂಗ್. ಆದರೆ ಬೆಂಗಳೂರು ವಿವಿಯಲ್ಲಿ ನಾವು ಗಮನಿಸಬೇಕಾಗಿರೋದು, ಇತ್ತೀಚೆಗಷ್ಟೇ ಏನು ಹಾಸ್ಟೆಲ್ ಹುಡುಗಿಯರ ಹಾಸ್ಟೆಲ್ಗೆ ಹುಡುಗ ಎಂಟ್ರಿ ಕೊಟ್ಟಿದ್ದ. ಅದಾದ ನಂತರದ್ದು ಕೂಡ ಏನು ಹುಡುಗರ ಹಾಸ್ಟೆಲ್ನಲ್ಲಿ ಏನು ಮದ್ಯಪಾನವನ್ನು ಸೇವಿಸ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಏನು ಮಕ್ಕಳುಗಳನ್ನ ಏನು ಬೆಂಗಳೂರು ಯೂನಿವರ್ಸಿಟಿಗೆ ಶೈಕ್ಷಣಿಕವಾಗಿ ಓದೋದಕ್ಕೆ ಅಂತ ಕಳಿಸ್ತಾರೆ. ಆದರೆ ಇಂತಹ ವಿದ್ಯಾರ್ಥಿಗಳು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಅಂತ ಬರ್ತಾ ಇಲ್ಲ. ಈ ರೀತಿ ಗಲಾಟೆಗಳನ್ನ ಮಾಡ್ತಾ ಕುಡಿಯುವಂತಹ ಚಟಗಳಿಗೆ ಬಿದ್ದಿದ್ದಾರೆ. ಆದರೆ ಈ ರೀತಿಯ ಒಂದು ಕೃತ್ಯಗಳಿಗೆ ಬೆಂಗಳೂರು ವಿವಿ ಯಾವುದೇ ರೀತಿ ಆಡಳಿತ ಮಂಡಳಿ ಯಾವುದೇ ರೀತಿ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಇತ್ತೀಚೆಗಷ್ಟೇ ಸಾಕಷ್ಟು ವಿಚಾರಗಳು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಈ ರೀತಿಯ ಘಟನೆಗಳು ನಡೀತಾನೆ ಇರ್ತವೆ. ಇನ್ನು ಮುಂದಾದರೂ ಬೆಂಗಳೂರು ಆಡಳಿತ ಮಂಡಳಿ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಅಲ್ಲಿನ ಹಾಸ್ಟೆಲ್ ವಾರ್ಡನ್ಗಳು ಕೂಡ ವಿದ್ಯಾರ್ಥಿಗಳ ಆಗು ಹೋಗುಗಳನ್ನ ಗಮನಿಸಬೇಕು. ಸರಿಯಾದ ರೀತಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳನ್ನು ಶೈಕ್ಷಣಿಕವಾಗಿ ಅವರನ್ನು ಉನ್ನತ ಸ್ಥಾನಕ್ಕೆ ಹೆಚ್ಚು ಮಾಡುವಂಥ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ಸುಂದರ, ನಿಮ್ಮೆಲ್ಲ ಮಾಹಿತಿಗಾಗಿ